ಮಾದನಕೋಟೆ ಅಖಿಲಾಂಡೇಶ್ವರಿ ಹಾಗೂ ರಘುರಾಮ್ ರವರ 25th ಇಯರ್ ವೆಡ್ಡಿಂಗ್ ಆನಿವರ್ಸರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಪ್ಲೀಸ್. ಎಲ್ರಿಗೂ ಸ್ವಾಗತ. ಅಖಿಲಾಂಡೇಶ್ವರಿ ಮಾತುಗಳನ್ನ ಮೀರಿರೋಳು, ಹೊಗಳಿಕೆನ ಹಿಂದೆ ಹಾಕಿರೋಳು, ಧೈರ್ಯಕ್ಕೆ ಮತ್ತೊಂದು ಹೆಸರು, ಮಮತೆಗೆ ಉತ್ತಮ ಉದಾಹರಣೆ ಇವಳು. ಮನೆ ಬೆಳಗ್ಸೋದ್ರಿಂದ ಮಕ್ಕಳನ್ನ ಬೆಳೆಸೋವರೆಗೂ ಈಕೆಗೆ ಸರಿಸಾಟಿ ಯಾರೂ ಇಲ್ಲ. ತನ್ನ ಕನಸುಗಳನ್ನ ಸಾಕಾರಗೊಳಿಸಿ ತನ್ನದೇ ಆದ ಕೋಟೆನ ಕಟ್ಕೊಂಡಿರೋ ಇವಳಿಗೆ ಸರಿಸಮ ಯಾರೂ ಇಲ್ಲ. ತನ್ನ ಹತ್ರ ಹಣ ಇಲ್ಲದೆ ಇದ್ರು ತನ್ನನ್ನೇ ನಂಬ್ಕೊಂಡಿರೋರ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ಕಾಲ ನಾನು ನೋಡಿದ್ದೀನಿ. ದಾನ ಧರ್ಮ ಅಂತ ಉದಾರ ಮನಸ್ಸಿನಿಂದ ಸೇವೆ ಮಾಡಿರೋದನ್ನು ನಾನು ನೋಡಿದ್ದೀನಿ. ಪ್ರಪಂಚದಲ್ಲಿ ಈಕೆಗೆ ತುಂಬ ದೊಡ್ಡ ಸ್ಥಾನ ಇದ್ರೂ ಮನೆ ಸಂಸಾರ ಅಂತ ಬಂದಾಗ ಅಖಿಲಾಂಡೇಶ್ವರಿ ಅವರು ಹೆಂಡತಿಯಾಗಿ, ತಾಯಿಯಾಗಿ, ಮನೆ ನಡೆಸೋ ಹೆಣ್ಣಾಗಿ ಉತ್ತಮ ಉದಾಹರಣೆ. ಇಪ್ಪತ್ತೈದು ವರ್ಷಗಳು ಇವ್ರ ಜೊತೆ 25 ಕ್ಷಣಗಳ ತರ ಕಳೆದು ಹೋಯ್ತು. ಇನ್ನು 200 ವರ್ಷಗಳ ಜೊತೆಗಿರು ಅಂದ್ರೆ ನಿನ್ನ ಗೆಲುವಿನ ಮುಖ ನೋಡೋ ಆಸೆ ನನಗೆ. ನಿನ್ನ ಸಾಧನೆಗೆ ಸಾಥ್ ಕೊಡೋ ಆಸೆ ನನಗೆ. ಮತ್ತೊಂದು ಜನ್ಮ ಅಂತ ಇದ್ರೆ ಪ್ಲೀಸ್ ಮತ್ತೆ ನನ್ನನ್ನೇ ಗಂಡ ಅಂತ ಸ್ವೀಕಾರ ಮಾಡು. Wow, that was really touching, sir. Madam, please. ಇವರು ಮಾತು ಕಮ್ಮಿ, ಆಡಿದ್ರೆ ತೂಕದ ಮಾತೆ ಆಡೋದು. ಕಣ್ಣೀರು ಬರ್ಸ್ಬಿಟ್ರಿ ರಘು. ಇವತ್ತು ನಾನು ಏನೇ ಆಗಿದ್ರು ಈ ಕೋಟೆ, ಅಂತಸ್ತು, ಘನತೆ, ಗೌರವ ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ರಘು. ಗಂಡಿನ ಸಾಧನೆಯ ಹಿಂದೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ ಅಂತ ಹೇಳ್ತಾರೆ, ಆದರೆ ನನ್ನ ಬೆನ್ನ ಹಿಂದೆ ನೀವಿದ್ದೀರಿ ರಘು. ನಾನು ತಪ್ಪು ಮಾಡಿದಾಗ ತಿದ್ದಿ ನನ್ನ ನಿರ್ಧಾರಗಳಿಗೆ ಬೆಂಬಲವಾಗಿ ನಿಂತು, ನಾನು ಕುಗ್ಗಿದಾಗ ಹೆಗಲು ಕೊಟ್ಟು, ನಾನು ಗೆದ್ದಾಗ ಮೂಲೆಯಲ್ಲಿ ನಿಂತು ಚಪ್ಪಾಳೆ ತಟ್ಟಿದ್ದೀರಿ. ನಿಮ್ಮಂಥ ಗಂಡನ್ನ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮಗಳ ಪುಣ್ಯ ಮಾಡಿದ್ನೋ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಅಷ್ಟೇ ಸಾಲದು. ನನ್ನ ನೆರಳಾಗಿ ನನ್ನನ್ನು ಕಾಪಾಡಿ ಅಷ್ಟೇ. ಲೇ ಅಕ್ಕ, ನೀನು ಅಮ್ಮವ್ರನ್ನ ನೋಡಿದಾಯ್ತು ತಾನೆ, ನಡಿ ಮನೆಗೆ ಹೋಗೋಣ. ಏ ಸುಮ್ಮನಿರೋ, ಅಲ್ಲಿ ನೋಡು ಅಮ್ಮೋರ್ನ, ನಮ್ಮೂರು ಗ್ರಾಮ ದೇವತೆ ಥರ ಕಾಣಿಸ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿರೋಣ. ಗ್ರಾಮ ದೇವತೆ ನೀನು ಇಲ್ಲೇ ನಿಂತಿರೋ, ಆ ಗ್ರಾಮ ದೇವತೆನೇ ಬಂದು ನಿಂಗೆ ಶಾಪ ಕೊಡೋದು. ಅಲ್ಲ, ಅಪ್ಪ ಇವಾಗ ತಾನೆ ನಿಂಗೆ ಬೈದಿದ್ರು ತಾನೆ. ನಾವಿಲ್ಲೇ ಇದ್ದೀವಿ ಅಂದರೆ ಏನೋ ಕಾದಿದೆ ಅಂತ ಅರ್ಥ. ಬಾರಕ್ಕ. ಏ ಗಣಿ ಗಣಿ ಗಣಿ, ನೀನು ನನ್ನ ಮುದ್ದು ಅಲ್ವಾ? ನೋಡು ನಾವೆಷ್ಟು ದೂರದಲ್ಲಿದ್ದೀವಿ, ಅಲ್ಲಿ ಯಾರಿಗೂ ಕಾಣಿಸಲ್ಲ, ಅಪ್ಪಂಗೂ ಗೊತ್ತಾಗಲ್ಲ. ಒಂದು ನಿಮಿಷ ನೋಡ್ಕೊಂಡು ಹೋಗ್ಬಿಡೋಣ. ಈಗ ಆದಿತ್ಯ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
So put your hands together for Mr. Aditya. Please, sir. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ನನ್ನ ಇನ್ಸ್ಪಿರೇಷನ್, ನನ್ನ ಮೋಟಿವೇಶನ್, ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆಲ್ಲ ಕಾರಣ ನಮ್ಮಮ್ಮ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಸರಿಯಾದ ದಾರಿಗೆ ನಡೆಸಿರೋದು ನಮ್ಮಪ್ಪ. ಇವರಿಬ್ಬರು ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಪ್ರತಿಯೊಬ್ಬರು ಕರಿಯರ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದ ಇಂಪ್ರೆಷನ್ ಮೂಡಿಸ್ಬೇಕು ಅಂತ ಆಸೆ ಪಡ್ತಾರೆ. ತನ್ನ ಸ್ವಂತ ಕಾಲ ಮೇಲೆ ನಿಂತು ಕೋಟೆ ಕಟ್ಟಬೇಕು ಅಂತ ಕನಸು ಕಟ್ತಾರೆ. ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಜೀವನದ ಕೊನೆ ಉಸಿರು ಇರುವವರೆಗೂ ನಾನು ಅಖಿಲಾಂಡೇಶ್ವರಿ ಅವ್ರ ಮಗ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಐ ಫೀಲ್ ಪ್ರೌಡ್ ಆ್ಯಂಡ್ ಐ ಫೀಲ್ ವೆರಿ ಲಕ್ಕಿ. 25 ವರ್ಷಗಳ ಹಿಂದೆ ನಮ್ಮಪ್ಪ ನಮ್ಮಮ್ಮಂಗೆ ಪ್ರೀತಿಯ ಸಂಕೇತವಾಗಿ ಕೊಟ್ಟಿದ್ದ ದಾಸವಾಳದ ಹೂವಿದು. ಇಪ್ಪತ್ತೈದು ವರ್ಷ ಆದರೂ ಅವ್ರ ಪ್ರೀತಿ ಹಾಗೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ವರ್ಷ ನಾನು ಇದನ್ನು ಕಾಪಾಡ್ಕೊಂಬಂದಿದ್ದೀನಿ. ಇದೆ ನಾನು ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್. ಈಗ ಎರಡನೇ ಮಗ ಪ್ರೀತಮ್ ಅವ್ರ ಸ್ಟೇಜ್ ಮೇಲೆ ಬರಬೇಕು. ಸಿಗಾಕೊಂಡ್ರು. ಪ್ರೀತಮ್ ಅವರು ಎಲ್ಲೇ ಇದ್ರು ಸ್ಟೇಜ್ ಮೇಲೆ ಬರಬೇಕು. ಪ್ರೀತು ಎಲ್ಲೋದ? ಪ್ರೀತಮ್ ಸರ್. ಪ್ರೀತು ಓ, ಕೊನೆಗೂ ಲೇಟ್ ಆದ್ರೂ ಪ್ರೀತಮ್ ಅವ್ರು ಬಂದ್ರು. ಅದು ಹಾರ ತರಕ್ಕೆ ಹೋಗಿದ್ದೆ. ಹಾಕೋಣ ಡ್ಯಾಡ್.